ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾವು ಅಧ್ಯಾಯ 5.3 ಮರಾಠರ ಏಳಿಗೆ ಕುರಿತು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಇಲ್ಲಿ ಮುಖ್ಯವಾಗಿ ಮರಾಠ ಸಾಮ್ರಾಜ್ಯದ ಬಗ್ಗೆ ಅಥವಾ ಮರಾಠರ ಬಗ್ಗೆ ಇವತ್ತಿನ ದಿನ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಆ ಮರಾಠ ಸಾಮ್ರಾಜ್ಯದ ಓರ್ವ ಶ್ರೇಷ್ಠ ಅರಸ ಹಾಗೂ ರಾಜ್ಯದ ಸಂಸ್ಥಾಪಕರಾಗಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಜೀವನ ಮತ್ತು ಸಾಧನೆಯ ಕುರಿತು ಆರಂಭದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಮೊಘಲರು ಅಂತಕ್ಕಂಥ ಅಧ್ಯಾಯದ ಬಗ್ಗೆ ಕಳೆದ ಅವಧಿಯಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡಿದ್ವಿ. ಈ ಮೊಘಲರ ಅವನತಿ ಭಾರತದ ವಿವಿಧ ಭಾಗಗಳಲ್ಲಿ ಸ್ವತಂತ್ರ ರಾಜ್ಯಗಳ ಉದಯಕ್ಕೆ ಅವಕಾಶ ಕಲ್ಪಿಸಿತು. ಅವರಲ್ಲಿ ಈ ಮರಾಠರು ಕೂಡ ಪ್ರಮುಖರು. ಶಿವಾಜಿ ಮರಾಠ ರಾಜ್ಯದ ಸ್ಥಾಪಕ ಅಂತೇಳಿ ನಾವು ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಈ ಛತ್ರಪತಿ ಶಿವಾಜಿಯ ಜೀವನದ ಬಗ್ಗೆ, ಆರಂಭಿಕ ಜೀವನದ ಬಗ್ಗೆ ಸ್ವಲ್ಪ ಗಮನಿಸೋಣ. ಶಿವಾಜಿ 1627ರಲ್ಲಿ ಶಿವನೇರಿ ಎಂಬಲ್ಲಿ ಜನಿಸಿದರು. ಆಮೇಲೆ ಹಲವು ಇತಿಹಾಸಕಾರರು ಅವರ ಜನಿಸಿದ ವರ್ಷದ ಕುರಿತು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ 630 ಅಂತ ಕೂಡ ಹೇಳ್ತಾರೆ. ಸಾಶ ಅಂದರೆ ನಿಜವಾಗಿಯೂ ಅವರು ಹುಟ್ಟಿದ್ದೇ 1630ರಲ್ಲಿ. ಶಹಾಜಿ ಭೋಸ್ಲೆ ಮತ್ತು ಜೀಜಾಬಾಯಿ ಅವರ ತಂದೆ ತಾಯಿಗಳು. ಅಂದರೆ ಜೀಜಾಬಾಯಿ ಮತ್ತು ಶಹಾಜಿ ಭೋಸ್ಲೆ ಅವರ ಮಗನಾಗಿ 1630ರಲ್ಲಿ ಶಿವನೇರಿ ಎಂಬಲ್ಲಿ ಶಿವಾಜಿಯವರ ಜನನವಾಯಿತು. ಆಮೇಲೆ ಶಹಾಜಿ ಭೋಸ್ಲೆ ಮೊಘಲರ ಆಡಳಿತದಲ್ಲಿ ಸೇನಾ ಸರ್ದಾರರಾಗಿ ಸೇವೆ ಸಲ್ಲಿಸ್ತಾಯಿದ್ರು. ಅದಕ್ಕೆ ಬದಲಾಗಿ ಮೊಘಲರು ಅಹಮದ್ನಗರದ ಸುಲ್ತಾನರಲ್ಲಿ, ಮೊಘಲರಲ್ಲ ಅಹಮದ್ನಗರದ ಸುಲ್ತಾನರಲ್ಲಿ ಮತ್ತು ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರ ಸೇವೆಯಲ್ಲಿ ಶಹಾಜಿ ಭೋಸ್ಲೆ ಸೇನಾ ಸರ್ದಾರರಾಗಿ ಸೇವೆ ಸಲ್ಲಿಸ್ತಾಯಿದ್ರು. ಆಮೇಲೆ ಈ ಶಹಾಜಿ ಭೋಸ್ಲೆ ಸೇನಾ ಸರ್ದಾರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪೂನಾವನ್ನು ಅವರಿಗೆ ಜಾಗೀರನ್ನಾಗಿ ಸುಲ್ತಾನರು ನೀಡಿದರು. ಆಮೇಲೆ ಇದನ್ನು ಜೀಜಾಬಾಯಿ ಅಂದರೆ ಶಿವಾಜಿಯ ತಾಯಿ ನೋಡ್ಕೊಳ್ತಾಯಿದ್ರು. ಶಹಾಜಿ ಮತ್ತೊಂದು ಜಾಗೀರಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ನೆಲೆಸಿದರು. ಆ ಜೀಜಾಬಾಯಿಯ ಆಶ್ರಯದಲ್ಲಿ ಬೆಳೆದಿರತಕ್ಕಂಥ, ಲಾಲನೆ ಪಾಲನೆಯಲ್ಲಿ ಬೆಳೆದಿರ್ತಕ್ಕಂಥ ಶಿವಾಜಿ ಧೈರ್ಯ ಮತ್ತು ಧರ್ಮಶ್ರದ್ಧೆಯ ಸ್ವಭಾವದ ಮಹಿಳೆಯಾಗಿರ್ತಕ್ಕಂಥ ಜೀಜಾಬಾಯಿ ತನ್ನ ಮಗನಿಗೆ ಅಧ್ಯಾತ್ಮ ಜೊತೆಗೆ ಶೌರ್ಯ ಪರಾಕ್ರಮಗಳನ್ನು ಚಿಕ್ಕಂದಿನಲ್ಲೇ ತುಂಬಿದರು. ಅವಳು ತನ್ನ ಮಗನಿಗೆ ರಾಮಾಯಣ ಮಹಾಭಾರತ ಜೊತೆಗೆ ಕಥೆಗಳನ್ನು ಹೇಳ್ತಾಯಿದ್ರು. ಇದು ಬಾಲ್ಯದಲ್ಲೇ ಶಿವಾಜಿಯನ್ನು ಧೈರ್ಯವಂತನನ್ನಾಗಿ ಮಾಡಿತು. ನಂತರ ದಾದಾಜಿ ಕೊಂಡದೇವ ಎಂತಕ್ಕಂಥವರು ಮುಂದೆ ಶಿವಾಜಿಗೆ ವಿದ್ಯಾಗುರುಗಳಾಗಿ ಮಾರ್ಗದರ್ಶಕರಾಗಿ ಅವನನ್ನು ಬೆಳೆಸ್ತಾರೆ. ಶಿವಾಜಿಗೆ ಆಡಳಿತ ಮತ್ತು ಯುದ್ಧ ಕಲೆಗಳಲ್ಲಿ ತರಬೇತಿಯನ್ನು ನೀಡ್ತಾರೆ. ಅಷ್ಟೇ ಅಲ್ಲದೆ ಶಿವಾಜಿ ಸಂತರಾದ ರಾಮದಾಸ್ ಮತ್ತು ತುಕಾರಾಮರಿಂದಲೂ ಹೆಚ್ಚು ಪ್ರಭಾವಿತರಾದರು. ಆಮೇಲೆ ಗುಡ್ಡುಗಾಡಿನಲ್ಲಿ ಜೀವಿಸಿರ್ತಕ್ಕಂಥ ಮಾವಳಿಯರು ಶಿವಾಜಿಯ ಸ್ನೇಹಿತರು ಆಗಿದ್ದರು, ಮುಂದೆ ಅನುಯಾಯಿಗಳು ಕೂಡ ಆಗ್ತಾರೆ. ಇದಿಷ್ಟು ಶಿವಾಜಿಯ ಆರಂಭಿಕ ಜೀವನ. ಒಂದು ಸೆಕೆಂಡ್ ರಿಪೀಟ್ ಮಾಡ್ತೀನಿ. ಶಿವಾಜಿ ಮರಾಠ ರಾಜ್ಯದ ಸ್ಥಾಪಕ. 1630ರಲ್ಲಿ ಶಿವನೇರಿ ಎಂಬಲ್ಲಿ ಶಹಾಜಿ ಭೋಸ್ಲೆ ಮತ್ತು ಜೀಜಾಬಾಯಿ ಅವರ ಉದರದಲ್ಲಿ ಜನಿಸಿರ್ತಕ್ಕಂಥವನು ಶಿವಾಜಿ. ಇವನ ತಂದೆ ಶಹಾಜಿ ಭೋಸ್ಲೆ
ಅಹಮದ್ನಗರದ ಸುಲ್ತಾನ್ ಮತ್ತು ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರಲ್ಲಿ ಸೇನಾ ಸರ್ದಾರಾಗಿ ಸೇವೆ ಸಲ್ಲಿಸ್ತಿದ್ದರು. ಇದಕ್ಕೆ ಪ್ರತಿಯಾಗಿ ಅವರಿಗೆ ಪುಣಾ ಮತ್ತು ಬೆಂಗಳೂರನ್ನು ಜಾಗೀರಾಗಿ ನೀಡಲಾಗಿತ್ತು. ಪುನಾವನ್ನು ಜೀಜಾಬಾಯಿ ನೋಡ್ಕೊಳ್ತಾ ಇದ್ದರು. ಜೊತೆಗೆ ಬೆಂಗಳೂರಿನಲ್ಲಿ ಶಾಜಿ ಭೋಸ್ಲೆ ನೆಲೆಸಿದರು. ಚಿಕ್ಕಂದಿನಲ್ಲೇ ತಾಯಿಯ ಆಶ್ರಯಲ್ಲೇ ಬೆಳೆದಿರ್ತಕ್ಕಂಥ ಶಿವಾಜಿ, ಅವನ ತಾಯಿ ಜೀಜಾಬಾಯಿ ಶಿವಾಜಿಗೆ ತನ್ನ ಮಗನಿಗೆ ರಾಮಾಯಣ, ಮಹಾಭಾರತ, ಅಧ್ಯಾತ್ಮ, ಧೈರ್ಯ, ಪರಾಕ್ರಮಗಳನ್ನು ತುಂಬಿದಳು. ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಹೇಳುವುದರೊಂದಿಗೆ ಶಿವಾಜಿ ಚಿಕ್ಕಂದಿನಲ್ಲೇ ಧೈರ್ಯವಂತನಾಗಿ ಅದು ಮಾಡ್ತೀವಿ. ಮುಂದೆ ಶಿವಾಜಿ ದಾದಾಜಿ ಕೊಂಡ ದೇವ ಅಂತಕ್ಕಂಥ ಗುರುಗಳಲ್ಲಿ ವಿದ್ಯಾಗುರುಗಳಾಗಿ ಅವನಿಗೆ ಸಿಗ್ತಾರೆ. ಆ ಗುರುಗಳು ಅವನಿಗೆ ಮಾರ್ಗದರ್ಶಕರಾಗಿ ಆಡಳಿತ ಮತ್ತು ಯುದ್ಧ ಕಲೆಗಳನ್ನು ತರಬೇತಿಯನ್ನು ನೀಡಿದರು. ಮುಂದೆ ಶಿವಾಜಿ ಮಹಾರಾಷ್ಟ್ರದ ಖ್ಯಾತ ಸಂತರಾಗಿರ್ತಕ್ಕಂಥ ಸಂತರಾದ ರಾಮದಾಸ್ ಮತ್ತು ತುಕಾರಾಮರಿಂದಲೂ ಪ್ರಭಾವಿತರಾಗಿದ್ದರು. ಗುಡಗಾಡಿನ ಮಾವಳಿಗಳು ಶಿವಾಜಿಯ ಗೆಳೆಯರು ಮತ್ತು ಅನುಯಾಯಿಗಳು ಕೂಡ ಆಗಿದ್ದರು ಅಂಥೇಳಿ ನಾವು ಆರಂಭದ ಒಂದು ಇತಿಹಾಸವನ್ನು ನೋಡ್ಬೋದು. ನಂತರ ಶಿವಾಜಿ ಮುಂದೆ ಕೆಲವೊಂದಿಷ್ಟು ಸಾಧನೆಯನ್ನು ಮಾಡ್ತಾನೆ. ಆ ಸಾಧನೆಯಲ್ಲಿ ಶಿವಾಜಿ 20ನೇ ವಯಸ್ಸನ್ನು ತಲುಪುವುದಕ್ಕಿಂತ ಮೊದಲೇ ಸೈನಿಕ ಜೀವನವನ್ನು ಆರಂಭಿಸಿದ. ಮಾವಳಿಯರ ನೆರವಿನಿಂದ ಅವನು ತೋರಣದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ತಾನೆ. ಹಾಗೂ ಚಿಕನಕೊಂಡನ್, ಸಿಂಹಗಡ ಮತ್ತು ಪುರಂದರ ಮುಂತಾದ ಅನೇಕ ಕೋಟೆಗಳನ್ನು ಬಿಜಾಪುರದ ಸುಲ್ತಾನನಿಂದ ಗೆದ್ದುಕೊಳ್ತಾನೆ. ಹಾಗೂ ಅವರಿಗೆ ಭಾರಿ ನಷ್ಟವನ್ನು ನೀಡ್ತಾನೆ. ಈ ನಷ್ಟವನ್ನು ಅನುಭವಿಸಿರ್ತಕ್ಕಂಥ ಬಿಜಾಪುರದ ಸುಲ್ತಾನ ಶಿವಾಜಿಯಿಂದ ಸೋಲುವಂಥ ಒಂದು ಪ್ರಮೇಯ ಬಂದಾಗ ಶಿವಾಜಿಯ ತಂದೆ ಶಹಾಜಿಯನ್ನು ಬಂಧಿಸ್ತಾನೆ. ಕೊನೆಗೆ ವಿಧಿಯಿಲ್ಲದೆ ಶಿವಾಜಿ ತನ್ನ ರಾಜನೈತಿಕ ಜಾಣ್ಮೆಯಿಂದ ತನ್ನ ತಂದೆಯನ್ನು ಬಿಡಿಸ್ಕೊಳ್ತಾನೆ. ನಂತರ ಶಿವಾಜಿಯು ತನ್ನ ಗಮನವನ್ನು ಕೊಂಕಣ ತೀರ ಕಡೆಗೆ ಹರಿಸ್ತಾನೆ. ಆ ಕೊಂಕಣ ತೀರದಲ್ಲಿರ್ತಕ್ಕಂಥ ಜಾವಳಿ ಪ್ರದೇಶವನ್ನು ಆಕ್ರಮಿಸಿರ್ತಕ್ಕಂಥ ಶಿವಾಜಿ ಪ್ರತಾಪ್ಗಢ ಎಂಬ ಹೊಸ ಕೋಟೆಯನ್ನು ನಿರ್ಮಿಸ್ತಾನೆ. ಇದು ಆರಂಭದ ಇತಿಹಾಸ. ನಂತರ ಶಿವಾಜಿ ಮತ್ತು ಅಫ್ಜಲ್ ಖಾನ್ನೊಂದಿಗೆ ಒಂದು ಯುದ್ಧ ಆಗ್ತದೆ 1659ರಲ್ಲಿ. ಈ ಯುದ್ಧ ಯಾಕಾಯ್ತಂದರೆ ಆದಿಲ್ ಶಾಹಿ ಸುಲ್ತಾನರ ವಿರುದ್ಧ ಶಿವಾಜಿ ಸೈನಿಕ ಚಟುವಟಿಕೆಗಳನ್ನು ಮುಂದುವರಿಸ್ತಾನೆ. ಹೇಗಾದರೂ ಮಾಡಿ ಆದಿಲ್ ಶಾಹಿಗಳನ್ನು ಸೋಲಿಸಬೇಕು ಅಂತಕ್ಕಂಥದ್ದು ಶಿವಾಜಿ ಉದ್ದೇಶ ಇತ್ತು. ಇದರಿಂದಾಗಿ ಶಿವಾಜಿಯನ್ನು ಶಿಕ್ಷಿಸಲಿಕ್ಕೆ ಬಿಜಾಪುರದ ಸುಲ್ತಾನ ತನ್ನ ನಿಷ್ಠಾವಂತ ಸೇನಾನಿಯಾಗಿರ್ತಕ್ಕಂಥ ಅಫ್ಜಲ್ ಖಾನನ್ನು ಕಳಿಸ್ತಾನೆ. ಅಫ್ಜಲ್ ಖಾನ್ ಶಿವಾಜಿಯನ್ನು ಸೋಲಿಸಬೇಕು ಅನ್ನತಕ್ಕಂಥ ಒಂದು ಧೈರ್ಯದಿಂದ ಬರ್ತಾನೆ. ಆದರೆ ಶಿವಾಜಿ ತನ್ನ ಚತುರತೆಯಿಂದ ಅಫ್ಜಲ್ ಖಾನ್ನ ಕೊಲ್ತಾನೆ. ವ್ಯಾಘ್ರನಕ ಎಂಬ ಆಯುಧವನ್ನು ಬಳಸಿ ಅವನಿದ್ದ ಸೇನಾ ಬಿಡಾರದಲ್ಲಿ ರಾತ್ರಿ ಅವನು ಮಲಗಿರೋಂಥ ಸಂದರ್ಭದಲ್ಲಿ ಹೋಗಿ ಅವನನ್ನು ಎಬ್ಬಿಸಿ ಅಫ್ಜಲ್ ಖಾನ್ನ ಕರಡನ್ನು ಬಗಿತಾನೆ ಶಿವಾಜಿ. ಹಾಗೂ ಅವನ ಬಿಡಾರನ್ನು ಲೂಟಿ ಮಾಡ್ತಾನೆ. 1661ರಲ್ಲಿ ಬಿಜಾಪುರದ ಸುಲ್ತಾನ್ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಕೊನೆಗೆ ಅಫ್ಜಲ್ ಖಾನ್ ಸತ್ತ ನಂತರ ಈಗ ಶಿವಾಜಿ ಆಕ್ರಮಿತ ಪ್ರದೇಶಗಳಿಗೆ ಬಿಜಾಪುರದ ಸುಲ್ತಾನ್ ಆದಿಲ್ ಶಾಹಿಗಳು ಮಾನ್ಯತೆಯನ್ನು ನೀಡ್ತಾರೆ. ಅದೇ ಸಂದರ್ಭದಲ್ಲಿ ಶಿವಾಜಿ ಮೊಘಲ ಚಕ್ರವರ್ತಿ ಔರಂಗಜೇಬನೊಂದಿಗೆ ಹೋರಾಡುವಂಥ ಒಂದು ಸಂದರ್ಭ ಬರ್ತದೆ. ಈ ಔರಂಗಜೇಬ್ ಶಿವಾಜಿ ಯಾಕೆ ಯುದ್ಧ ಮಾಡುವಂಥ ಒಂದು ಸಂದರ್ಭ ಬರ್ತದೆ ಅಂದರೆ ಔರಂಗಜೇಬನಿಗೆ ಸೇರಿರ್ತಕ್ಕಂಥ ಹಲವಾರು ಕೋಟೆಗಳು ಮತ್ತು ಪ್ರದೇಶಗಳನ್ನ ಶಿವಾಜಿ ಗೆದ್ದುಕೊಳ್ತಾನೆ. ಹೀಗಾಗಿ ಶಿವಾಜಿ ಆಕ್ರಮ ತಡೆಯಲು ಔರಂಗಜೇಬ್ ತನ್ನ ಸೇನಾನಿಯಾಗಿರ್ತಕ್ಕಂಥ ಶಾಹಿದ್ ಖಾನನ್ನು ದಕ್ಕನಿನ ರಾಜ್ಯಪಾಲನಾಗಿ ನೇಮಿಸ್ತಾನೆ. ಹಾಗೂ ಪುನಾವನ್ನು ಒಳಗೊಂಡಂತೆ ವಿಶಾಲ ಮರಾಠ ಪ್ರದೇಶ ಅಂದರೆ ಕೊಂಕಣ ಮತ್ತು ಚಕನ್ ಕೋಟೆಗಳನ್ನು ವಶಪಡಿಸಿಕೊಳ್ಳಲಿಕ್ಕೆ ಶಾಹಿದ್ ಖಾನ್ ಯಶಸ್ವಿಯಾಗ್ತಾನೆ. ನಂತರ ಶಾಹಿದ್ ಖಾನ್ ಶಿವಾಜಿಯು ತನ್ನ ಬಾಲ್ಯ ಜೀವನ ಕಳೆದ ಪುಣಾದ ಮನೆಯಲ್ಲೇ ಬಂದು ನೆಲೆಸ್ತಾನೆ. ನಂತರ 1663ರಲ್ಲಿ ಕೆಲವೇ 100 ಸೈನಿಕರೊಂದಿಗೆ ವಿವಾಹ ದಿಬ್ಬಣದಂತೆ ಮಾರುವೇಷ ಮರೆಸಿಕೊಂಡಿರ್ತಕ್ಕಂಥ ಶಿವಾಜಿ ಪುಣಾ ನಗರವನ್ನು ಪ್ರವೇಶಿಸ್ತಾನೆ. ಸುಲಭವಾಗಿ ಆ ಮನೆಯೊಳಗೆ ದಾರಿ ಕಂಡುಕೊಂಡ ಶಿವಾಜಿ ಶಾಹಿದ್ ಖಾನ್ ಮೇಲೆ ದಾಳಿ ಮಾಡ್ತಾನೆ. ಹಾಗೂ ಆ ಶಾಹಿದ್ ಖಾನನನ್ನು ಸೋಲಿಸ್ತಾನೆ. ಹಾಗೂ ಖಾನನು ತನ್ನ ಕೈ ಬೆರಗಳನ್ನು ಕಳೆದುಕೊಳ್ತಾನೆ. ಹಾಗೂ ಶಿವಾಜಿಯಿಂದ ತಪ್ಪಿಸಿಕೊಂಡು ಅಲ್ಲಿಂದ ಪಲಾಯನ ಮಾಡ್ತಾನೆ ಅಂತೇಳಿ ನಾವು ಇತಿಹಾಸ ನೋಡ್ತೀವಿ. ಆಗ ಶಿವಾಜಿ ರೊಚ್ಚಿಗೆದ್ದು ಸೂರತ್ ಮೇಲೆ ದಾಳಿ ಮಾಡ್ತಾನೆ. ಪಶ್ಚಿಮ ತೀರದಲ್ಲಿ ಸಂಪದ್ಭರಿತವಾದ ಬಂದರ ಸೂರತ್ ಮೇಲೆ 1664ರಲ್ಲಿ ಶಿವಾಜಿ ದಾಳಿ ಮಾಡ್ತಾನೆ. ಅದನ್ನು ಕೊಳೆ ಹೊಡಿತಾನೆ. ಇದರಿಂದ ಶಿವಾಜಿಯು 1 ಕೋಟಿ ರೂಪಾಯಿಯಷ್ಟು ಸಂಗ್ರಹಿಸಿದ ಅಂತ ಹೇಳ್ತಾರೆ. ಮೊಘಲರನ್ನು ಬೆಂಬಲಿಸಿದ ಇಂಗ್ಲೀಷರನ್ನು ಸೂರತ್ನಿಂದ ಹಿಮ್ಮೆಟ್ಟಿಸ್ತಾನೆ. ಮೊಘಲ ಸೈನ್ಯದ ಆಗಮನದಿಂದ ಸುದ್ದಿ ತಿಳಿದ ಶಿವಾಜಿ ಸೂರತ್ನಿಂದ ಪಲಾಯನವನ್ನು ಮಾಡ್ತಾನೆ. ಮುಂದೆ ಶಿವಾಜಿ
ಸೋಲಿಸಬೇಕು ಹೇಗಾದರೂ ಮಾಡಿ ಶಿವಾಜಿಯನ್ನು ಅಂತೇಳಿ ಔರಂಗಜೇಬ್ ತನ್ನ ನಿಷ್ಠಾವಂತ ಇನ್ನೊಬ್ಬ ಸೇನಾನಿಯಾದ ರಾಜ ಜಯಸಿಂಗ್ನನ್ನು ಕಳಿಸ್ತಾನೆ. ರಾಜ ಜಯಸಿಂಗ್ ಮಿಂಚಿನ ದಾಳಿ ಮೂಲಕ ಪುರಂದರ, ರಾಯಗಢ ಮುಂತಾದ ಕೋಟೆಗಳನ್ನು ಸ್ವಾಧೀನಪಡಿಸಿಕೊಳ್ತಾನೆ. 1665 ಒಂದು ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ಹೀಗಾಗಿ ಆ ಒಪ್ಪಂದಂತೆ ಶಿವಾಜಿ 23 ಕೋಟೆಗಳನ್ನು ಮೊಘಲರಿಗೆ ನೀಡ್ತಾನೆ ಹಾಗೂ ರಾಜ ಜಯಸಿಂಗ್ನ ಒಂದು ಆಕ್ರಮಣದಿಂದ ತಪ್ಪಿಸ್ಕೊಳ್ತಾನೆ. ಮುಂದೆ 12 ಕೋಟೆಗಳನ್ನು ಮಾತ್ರ ತನ್ನಲ್ಲಿ ಉಳಿಸ್ಕೊಂಡ. ಹಾಗೂ ಔರಂಗಜೇಬನಿಗೆ ಕಪ್ಪು ಕಾಣಿಕೆಯನ್ನು ಕೊಡಲಿಕ್ಕೆ ಶಿವಾಜಿ ಒಪ್ತಾನೆ. ನಂತರ ಶಿವಾಜಿಯ ಮಗ ಸಂಭಾಜಿಯನ್ನು 5,000 ಮನ್ಸುಬ್ದಾರನಾಗಿ ನೇಮಕ ಮಾಡಬೇಕೆಂದು ಅವನನ್ನು ನಿರ್ಧರಿಸ್ತಾರೆ. ಮುಂದೆ ಕೊನೆಗೆ ಶಿವಾಜಿಯನ್ನು ಹೇಗಾದರೂ ಮಾಡಿ ಔರಂಗಜೇಬನಿಗೆ ಭೇಟಿ ಮಾಡಿಸ್ಬೇಕನ್ನೋಂಥ ಒಂದು ಮನೋ ಉದ್ದೇಶವನ್ನು ಹೊಂದಿರತಕ್ಕಂಥ ರಾಜ ಜಯಸಿಂಗ್ ಶಿವಾಜಿಯ ಮನವೊಲಿಸಿ ಆಗ್ರಾದ ಮೊಘಲರ ಆಸ್ಥಾನಕ್ಕೆ ಕರ್ಕೊಂಡು ಬರ್ತಾನೆ. ಆಗ ಔರಂಗಜೇಬ್ ಶಿವಾಜಿಯನ್ನು ಅವಮಾನಗೊಳಿಸ್ತಾನೆ ಹಾಗೂ 1666 ಶಿವಾಜಿಯನ್ನು ಬಂಧನದಲ್ಲಿಡ್ತಾನೆ. ಕೊನೆಗೆ ಶಿವಾಜಿ ಅನಾರೋಗ್ಯವಂತೆ ನಟಿಸಿ ಅಲ್ಲಿರ್ತಕ್ಕಂಥ ಸಿಹಿ ತುಂಬಿದ ಬುಟ್ಟಿಗಳನ್ನು ದಾನ ಮಾಡಲು ಹೊರಗೆ ತೆಗೆತಿದ್ದಂಥ ಸಂದರ್ಭದಲ್ಲಿ ಆ ಬುಟ್ಟಿಯಲ್ಲಿ ಕೂತು ಅವನು ಸಂಭಾಜಿಯೊಂದಿಗೆ ಅಲ್ಲಿಂದ ಔರಂಗಜೇಬನ ಆಗ್ರಾ ಕೋಟೆಯಿಂದ ತಪ್ಪಿಸ್ಕೊಳ್ತಾನೆ. ಹಾಗೂ ಅವನ ಸನ್ಯಾಸಿಯು ವೇಷದಲ್ಲಿ ಬಂದು ತನ್ನ ರಾಜ್ಯವನ್ನು ತಲುಪ್ತಾನೆ. ನಂತರ ಶಿವಾಜಿ 2 ಬಾರಿ ಸೂರತನ್ನು ಲೂಟಿ ಮಾಡ್ತಾನೆ. ಹಾಗೂ ಅಲ್ಲದೆ ಹಿಂದೆ ಮೊಘಲರಿಗೆ ಬಿಟ್ಟು ಕೊಟ್ಟಿದ್ದ ಎಲ್ಲ ಕೋಟೆಗಳನ್ನು ಮರುವಶಪಡಿಸಿಕೊಂಡಿರ್ತಕ್ಕಂಥವನು ಔರಂಗಜೇಬನಿಗೆ ಅವನನ್ನು ಶಿವಾಜಿಯನ್ನು ನಿಗ್ರಹಿಸಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಕೊನೆಗೆ ಶಿವಾಜಿ 1674 ರಾಜನಾಗಿ ಕಿರೀಟಧಾರಣೆಯನ್ನು ಮಾಡ್ಕೋತಾನೆ. ಹಾಗೂ ಅವನ ಶಿವಾಜಿ ತನ್ನ ಪಟ್ಟಾಭಿಷೇಕವನ್ನು ರಾಯಗಢ ಎಂಬಲ್ಲಿ ವೈದಿಕ ವಿಧಿವಿಧಾನ ಒಂದು ವಿಧಿ ಆಚರಣೆಯ ಪ್ರಕಾರ ಮಾಡಿಕೊಂಡು ಛತ್ರಪತಿ ಎಂಬ ಬಿರುದನ್ನು ಪಡ್ಕೊತಾನೆ. ಆಮೇಲೆ ಇದೇ ಸಂದರ್ಭದಲ್ಲಿ ಕೆಲವು ಸಮಯದ ನಂತರ ಶಿವಾಜಿ ಹುಬ್ಬಳ್ಳಿ, ಜಿಂಜಿ, ವೆಲ್ಲೂರುಗಳನ್ನು ಆಕ್ರಮಿಸ್ತಾನೆ. ತಂಜಾವೂರಿನ ರಾಜನಾಗಿದ್ದ ಅವನ ಮಲಸಹೋದರ ವೆಂಕೋಜನ ತನ್ನ ನಿಯಂತ್ರಣಕ್ಕೆ ವಹಿಸಿಕೊಳ್ತಾನೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿ, ಸ್ವರಾಜ್ಯದ ಕಲ್ಪನೆಯನ್ನು ಕೊಂದಿರತಕ್ಕಂಥ ಇವನು ಮತ್ತು ಭವಾನಿಯ ಆರಾಧಕನಾಗಿರ್ತಕ್ಕಂಥ ಈ ಛತ್ರಪತಿ ಶಿವಾಜಿ 1674 ರಾಜನಾಗಿ ಛತ್ರಪತಿ ಎಂಬ ಬಿರುದನ್ನು ಪಡೆದುಕೊಂಡು ಪಟ್ಟಾಭಿಷಿಕ್ತನಾದ. ಇಂಥ ಒಬ್ಬ ಮಹಾನ್ ಹಿಂದೂ ಧರ್ಮದ ರಕ್ಷಕ ಹಾಗೂ ಬಿಜಾಪುರದ ಆದಿಲ್ ಶಾಹಿಗಳಿಗೂ ಹಾಗೂ ಮೊಘಲರಿಗೂ ಸಿಂಹಸ್ವಪ್ನವಾಗಿ ಕಾಡಿರತಕ್ಕಂಥ ಈ ಅರಸ 1680 ಮರಣ ಹೊಂತಾನೆ. ಹೀಗೆ ಅವನ ಒಂದು ಆಳ್ವಿಕೆ ಸಂಕ್ಷಿಪ್ತ ಇತಿಹಾಸವನ್ನು ಇಲ್ಲಿ ಗಮನಿಸಿದ್ವಿ. ಮುಂದುವರೆದಿರ್ತಕ್ಕಂಥದ್ದು ಶಿವಾಜಿ ಆಡಳಿತ ಪದ್ಧತಿಯನ್ನು ನಾವು ನಾಳೆ ದಿನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ.